ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ಕೂಡ ಈ ಮಾತನ್ನು ಹೇಳಿಲ್ಲ ಪ್ರಪಂಚದಲ್ಲಿ, ಯಾರು ಕೂಡ ಈ ಮಾತನ್ನು ಹೇಳಿಲ್ಲ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತವರು ತಿರುಗಿ ಏನಾಗ್ತಾರಂತೆ? ಸತ್ತವರು ಹಂಗೆ ಸತ್ತು ಹೋಗ್ತಾರ? ಇಲ್ಲ, ತಿರುಗಿ ಜೀವಿಸುತ್ತಾರೆ. ಇದು ನಿರೀಕ್ಷಣೆ. ಇಡೀ ಪ್ರಪಂಚದಲ್ಲಿ ಮಾನವನ ಚರಿತ್ರೆಯಲ್ಲಿ ಯಾರಾದರೂ ಏನು ಊಟ ಆದರೂ ಮಾಡಿ, ಈ ಕಾಲದಲ್ಲಿ ಯಾವುದು ಹರ್ಬಲ್ ಡ್ರಿಂಕ್ಸ್ ಬಂದಿದೆ ಅಂದ್ರೆ ಚೆನ್ನಾಗಿರ್ಬೇಕು, ವಿಟಮಿನ್ಸ್, ಮಲ್ಟಿ ವಿಟಮಿನ್ಸ್ ತಿಂತಾ ಇದ್ದಾರೆ. ಕೆಲವರು ಬೆಲ್ಲಿಗೆ ಬರ್ಬೇಕಂತ ತಿಂತಾ ಇದ್ದಾರೆ, ಕೆಲವರು ಆರೋಗ್ಯವಾಗಿರ್ಬೇಕಂತ ತಿಂತಾ ಇದ್ದಾರೆ, ಕೆಲವರು ಕೂದಲು ಚೆನ್ನಾಗಿ ಬರ್ಬೇಕಂತ ತಿಂತಾ ಇದ್ದಾರೆ, ಒಬ್ರು ಬೇಗ ಸಾಯ್ಬೇಕಂತ ಕುಡಿತಾ ಇದ್ದಾರೆ. ನೀನು ಏನು ತಿಂದ್ರು, ಏನು ಆಹಾರ ತಿಂದ್ರು, ಏನು ನೀರು ಕುಡಿದ್ರು ಕೂಡ ನೀನು ಎಷ್ಟು ಕಾಲ ಜೀವಿಸ್ತೀರ ನನಗೆ ಗೊತ್ತಿಲ್ಲ, ಆದ್ರೆ ಮರಣವನ್ನು ನೀನು ಅನುಭವಿಸ್ತೀಯ. ನಾನು ಕೂಡ ಮರಣವನ್ನು ಅನುಭವಿಸಲೇಬೇಕು. ಇದು ಆದಾಮಿಗೆ ಕೊಟ್ಟಿರುವಂತ ಶಿಕ್ಷೆ, ಮಾನವ ಜಾತಿಗೆ ಬಂದಿರುವಂತ ದೇವರ ಶಿಕ್ಷೆ ಆಗಿದೆ. ಇದು ಎಲ್ಲರೂ ಪಾಪ ಮಾಡಿ ದೇವರ ಅನುಗ್ರಹಿಸಿದ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ. ಈ ಪಾಪದ ಸಂಬಳ ಏನು? ಮರಣ. ಪಾಪದ ಸಂಬಳ ಮರಣ. ನಾವೆಲ್ಲರೂ ಕೂಡ ಸಮಾಧಿಗೆ ನಾವು ಹೋಗ್ಬೇಕಾಗಿದೆ. ಆದ್ರೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ನಾವು ಸಮಾಧಿಗೆ ನಾವು ಭಯಪಡಲ್ಲ. ಯಾಕಂದ್ರೆ ನಾವು ಕೂಡ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಕೂಡ ಎದ್ದು ಬರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಸೋ ಅಂಡ್ ಸೋ. ಒಬ್ರು ಪಾಲ್, ಇಲ್ಲಿ ಯಾರು ಪಾಲ್ ಇಲ್ಲಲ್ಲ, ಕ್ಷಮಿಸಿ, ಪಾಲ್ ಅಂತ ಇದ್ರೆ ಈ ಎಂಟರ್ ಇಂಟು ಗ್ಲೋರಿ ಅಂತ ಹಾಕ್ತಾರೆ. ಮಹಿಮೆಯ ಲೋಕದಲ್ಲಿ ಪ್ರವೇಶಿಸಿದ್ದಾರೆ ಎಂಬುದಾಗಿ ಹಾಕ್ತಾರೆ. ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಲ್ಲ. ಅವರು ಮಹಿಮೆಯ ಲೋಕದಲ್ಲಿ ಪ್ರವೇಶಿಸಿದ್ದಾರೆ ಎಂಬುದಾಗಿ ಹೇಳ್ತಾರೆ. ದೇ ಎಂಟರ್ಡ್ ಇಂಟು ದ ಗ್ಲೋರಿ. ಯೇಸು ಸ್ವಾಮಿಯನ್ನು ನಂಬಿದಂತವರು ಸತ್ತೋದ್ರು ಕೂಡ ತಿರುಗಿ ಆತನು ಅವರು ತಿರುಗಿ ಜೀವಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏರೋಪ್ಲೇನ್ ನೀವು ನೋಡುವಾಗ, ನೀವು ಯಾವಾಗಾದ್ರೂ ಏರ್ಪ್ಲೇನ್ ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಹತ್ತು ಬಿಟ್ರೆ ನೀವು ಬೆಂಗಳೂರಿಗೆ ಬರ್ತೀರಾ. ಅದರಲ್ಲಿ ಹತ್ತು ಬಿಟ್ಟು ಕೂತ್ಕೊಳ್ತೀರ ಅಷ್ಟೇ. ಕೂತ್ಕೊಂಡ್ರೆ ಆ ಪೈಲಟ್ ಕರ್ಕೊಂಡು ಬಂದು ನಿಮ್ಮನ್ನು ಇಲ್ಲಿ ಬೆಂಗಳೂರಲ್ಲಿ ಸೇರಿಸ್ತಾರೆ. ಕರೆಕ್ಟಾ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಿಮಗೆ, ನನಗೆ ಪ್ಲೇನ್ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ಅವ್ರ ಮೇಲೆ ನಂಬಿಕೆಯನ್ನು ಇಡ್ತಾ ಇದ್ದೀವಿ ನಾವು, ನಮ್ಮ ಗಮ್ಯ ಸ್ಥಳಕ್ಕೆ ನಾವು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಿನ್ನ ಆತ್ಮೀಯ ವಿಶ್ವಾಸದಲ್ಲಿ, ಆತ್ಮೀಯ ಒಂದು ಹೋರಾಟದಲ್ಲಿ ನಿನ್ನ ಆತ್ಮವು ಕ್ರಿಸ್ತನೊಂದಿಗೆ, ದೇವರೇ ನನ್ನ ಪಾಪಿ, ನನ್ನನ್ನು ಕ್ಷಮಿಸು, ನಿನ್ನನ್ನು ನಾನು ನಂಬುತ್ತೇನೆ, ವಿಶ್ವಾಸಿಸಿದ್ರೆ ನೀನು ಪರಲೋಕಕ್ಕೆ ಆತನ ಕರ್ಕೊಂಡು ಹೋಗ್ತಾನೆ. ಹೇಗೆ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ವಿಮಾನ ಓಡಿಸೋನ ಬಗ್ಗೆ ನಾನು ಏನು ಗೊತ್ತಿಲ್ಲ, ಆದ್ರೆ ಅವ್ರ ಮೇಲೆ ವಿಶ್ವಾಸವನ್ನು ಇಡ್ತಾ ಇದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಿನ್ನ ವಿಶ್ವಾಸವು ಯೇಸುವಿನ ಮೇಲೆ ಇಟ್ಟಿದ್ದಾರೆ. ಯೇಸು ಕ್ರಿಸ್ತ ನಿನಗಾಗಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದಾರೆ, ಆತನ ರಕ್ತವನ್ನು ಸುರಿಸಿದ್ದಾರೆ. ನಿನ್ನ ಪಾಪಗಳಿಗಾಗಿ, ನಿನ್ನ ಶಾಪಗಳಿಗಾಗಿ ಆತನು ರಕ್ತವನ್ನು ಸುರಿಸಿದ್ದಾರೆ ಎಂಬುದಾಗಿ ನೀನು ವಿಶ್ವಾಸವನ್ನು ಇಟ್ಟಿದ್ರೆ ಸಾಕು ಆತನ ಮೇಲೆ. ಆತನು ನಿನ್ನನ್ನು, ಆತನು ತಿರುಗಿ ಮರಣದಿಂದ ಎಬ್ಬಿಸಿ ಆತನು ನಿನ್ನನ್ನು ಕರ್ಕೊಂಡು ಹೋಗುತ್ತಾನೆ.